ನಮಸ್ಕಾರ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದೀವಿ. ನಮ್ಮ ಪ್ರೀತಿ ವೀಕ್ಷಕರು ಒಳ್ಳೊಳ್ಳೆ ಅಡುಗೆ ಕೇಳ್ತಿದ್ದಾರೆ, ಪ್ರೀತಿಯಿಂದ ಮಾಡಬೇಕು ಅಂತಿದ್ದಾರೆ. ಆಫೀಸಿಂದ ಬರ್ತಾರೆ, ಬೇಗ ಏನೋ ಒಂದು ಮಾಡ್ಕೋಬೇಕು ಅಂದರೆ ರುಚಿಕರವಾದ ಒಂದು ತಿಂಡಿ ಅಂದರೆ ಪಾಲಕ್ ಬಿರಿಯಾನಿ ಮಾಡೋಣ, ನಿಮಗೆ ಪ್ರೀತಿಯಿಂದ ತೋರಿಸೋಣ. ಬನ್ನಿ, ಏನೇನು ಬೇಕು ಸಾಮಗ್ರಿ ನೋಡ್ಬಿಡೋಣ, ಮಾಡ್ಕೊಂಬಿಡೋಣ, ತಿನ್ಕೊಂಬಿಡೋಣ. ಈಗ ನೋಡಿ ಏನೇನು ಸಾಮಗ್ರಿ ಬೇಕು ಅಂತ ಹಾಕೋಣ. ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಅನಾನಸುವ, ಸ್ವಲ್ಪ ಜೀರಿಗೆ, ಒಂದು ಚೂರು ಕಾಳುಮೆಣಸು, ಕಸ್ತೂರಿ ಮೇಥಿ, ಕಲ್ಲುವ ಇಷ್ಟನ್ನು ಹಾಕುವುದು, ಅಡಿಗೆ ಮಾಡಿ ನಿಮಗೆ ಪಾಲಕ್ ಬಿರಿಯಾನಿ ತಿನ್ನಿಸುವುದು. ಈಗ ಪಾಲಕ್ ಬಿರಿಯಾನಿಗೆ ಏನು ಬೇಕು ಅಂದರೆ ಮೇಯ್ನ್ ರಾಜ ಪಾಲಕ್ನ ಕಟ್ ಮಾಡೋಣ. ಎಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಕಟ್ ಮಾಡಿಕೊಂಡು ಬೇಗ ಫ್ರೈ ಮಾಡೋದು, ರುಚಿಯಾದ ಅಡುಗೆ ಕೊಡ್ತಾ ಇರೋಣ. ಬನ್ನಿ ಪಾಲಕ್ ಕಟ್ ಮಾಡ್ಬಿಡೋಣ. ಈಗ ನೋಡಿ ಪಾಲಕ್ ಸೊಪ್ಪಾಯಿತು. ಇದಕ್ಕೆ ಒಂದು ಈರುಳ್ಳಿ, ಈಗ ಈರುಳ್ಳಿ ಟೊಮೊಟೊ ಒಂದು ಕಡೆ, ಒಂದು ಟೊಮೊಟೊ, ಈರುಳ್ಳಿ, ಪಾಲಕ್ ರೆಡಿ ಇದೆ. ನಮ್ಮ ಹುಡುಗ ಹೋಗ್ತಾನೆ, ಪಾಲಕ್ ತೊಳ್ಕೊಂಡು ಬಂದ್ಬಿಡ್ತಾನೆ, ಬೇಯಿಸ್ಬಿಡೋದೆ, ತೊಗೊಂಡೋಗಿ ನೀಟಾಗಿ ತೊಳ್ಕೊಂಬಿಡ, ಆ ಕಡೆಯಿಂದ ಹೋಗು. ಈಗ ದೀಪಾಲಂಕಾರ ಬೆಳಗಿಸ್ಬಿಡೋಣ, ಪಕ್ಕದಲ್ಲಿ ಇಡೋಣ ನೀರು. ಈಗ ನೀರನ್ನು ಹಾಕೇ ಬಿಡೋಣ. ಈಗ ನೀರು ಹಾಕಿದ್ದೀವಿ. ಈಗ ಪಾಲಕ್ ಚೆನ್ನಾಗಿ ತೊಳೆದಿದ್ದೀವಲ್ಲ, ಪಾಲಕ್ನ ಹಾಕ್ತಾ ಇದ್ದೀವಿ. ಆಮೇಲೆ ಒಂದು 6 ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡಿ, 2, 4, 6. ಆಮೇಲೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋತೀನಿ. ಒಂದು 5 ನಿಮಿಷ ಬೇಯಿಸ್ಬಿಟ್ಟು ನೋಡಿ, ಈಗ ಈರುಳ್ಳಿ ಹಾಕಿದ್ದೀವಿ, ಪಾಲಕ್ ನೀಟಾಗಿ ತೊಳೆದಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಒಂದು 6 ಹಸಿಮೆಣಸಿನ್ಕಾಯಿ ಬಿಟ್ಟಿದ್ದೀನಿ. ನಾವು ಮಾಡ್ತಾ ಇರೋದು ಈ 1 ಗ್ಲಾಸ್ ಅಕ್ಕಿಯ ಪಾಲಕ್ ಬಿರಿಯಾನಿನ ಮಾಡೋಣ, ಪ್ರೀತಿಯಿಂದ ತೋರಿಸೋಣ. ಈಗ ನೋಡಿ, ಇದು ಬೇಯ್ತಾ ಇರುತ್ತೆ. ಅಷ್ಟರೊಳಗೆ ಇದಕ್ಕೊಂದು ತಟ್ಟೆಯನ್ನು ಮುಚ್ಚಿ ಸ್ವಚ್ಛತೆಯಿಂದ ಬೇಯ್ತಾ ಇರಲಿ. ನಾವು ಇದನ್ನು ತೊಳೆದ್ಬಿಟ್ಟು ಒಂದ್ಸಲ ನೀರೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ರುಬ್ಬಿಡೋದು, ಒಳ್ಳೆ ಹಚ್ಚ ಹಸಿರಾಗಿ ಬರುತ್ತೆ. ಪಾಲಕ್ ರೈಸ್ ತಿಂದಿರ್ತೀರ, ಆದರೆ ಪಾಲಕ್ ಬಿರಿಯಾನಿ ತಿಂದಿಲ್ವಲ್ಲ. ಚಂದ್ರು ಮಾಡ್ತಾರೆ, ಖುಷಿಯಾಗಿ ತೋರಿಸ್ತಾರೆ, ಕಲ್ತ್ಕೊಳ್ಳಿ, ಬೇಗ ಮಾಡಿ ಖುಷಿಯಾಗಿ ತಿನ್ನಿ. ಈಗ ನೋಡಿ, ಪಾಲಕ್ಕು, ಈರುಳ್ಳಿ ಹಾಗೂ ಟೊಮೊಟೊ ನೀಟಾಗಿ ಬೆಂದಿದೆ. ಈಗ ತೊಗೊಂಡೋಗೋದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದು. ರುಬ್ತಾ ಇದ್ದಂಗೆ ನಾನು ಎಷ್ಟೊತ್ತಿಗೆ ಒಂದು ಒಗ್ಗರಣೆಗೆ ಮಾಡಿಬಿಡ್ತೀನಿ. ಸ್ವಲ್ಪ ಸ್ಟವ್ ಕಾವನ್ನ ಕಮ್ಮಿ ಮಾಡಿಬಿಡ್ತೀನಿ. ರೋಹಿತ, ಇದನ್ನು ತೊಗೊಂಡೋಗಿ ರುಬ್ಕೊಂಬಂಬಿಡಪ್ಪ. ನೋಡಿ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ಲಿ. ಈಗ ಅನಾನಸುವ ಒಂದು 2 ಪೀಸ್ ಚಕ್ಕೆ, ಪಲಾವ್ ಎಲೆ ಕೂಡ 2 ಲವಂಗ, ಒಂದು 3 ಏಲಕ್ಕಿ, ಸ್ವಲ್ಪ ಕಲ್ಲುವ, ಒಂಚೂರು ಕಸ್ತೂರಿ ಮೇಥಿ. ಪಲಾವ್ ಎಲೆ ಇಲ್ಲ ಅಂದರೆ ಹೆಂಗೆ? ನಮ್ಮ ಹುಡುಗ ತರ್ತಾವನೆ, 2 ಪೀಸ್ ಎಲೆ ಹಾಕ್ಬಿಡೋದೆ. ಪಲಾವ್ ಎಲೆ, ಸ್ವಲ್ಪ ಜೀರಿಗೆ. ಈಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ರೋಹಿತ ರುಬ್ಕೊಂಬಂದಮ್ಮ, ಕೊಡಮ್ಮ, ಗುಡ್ ಬಾಯ್. ನೋಡಿ ಎಷ್ಟು ನೈಸಾಗಿ ಪಾಲಕ್ ರುಬ್ಬಿದ್ದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಘಮ ಅಂತ ಇದೆ. ಈಗ ಇದಕ್ಕೆ ಇದನ್ನು ಹಾಕ್ಬಿಡೋದು. ರೋಹಿತ, ಇದನ್ನು ಫಿಲ್ಟರ್ ಮಾಡಿಬಿಡಮ್ಮ. ಈಗ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಇರಲಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ,
ಒಂದು ಚೂರು ಧನಿಯಾ ಪುಡಿ, ಒಂದೇ ಒಂಚೂರು ಕಾಳುಮೆಣಸಿನ ಪುಡಿ, ಅರ್ಧ, ಒಂದು ಚೂರು ಸೋಂಪು, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಇದು 1 ಗ್ಲಾಸ್ ಇದಕ್ಕೆ ಹಾಕ್ಕೊಂಡಿದ್ವಿ, ಪಾಲಕ್ ನೀರು. ಇವಾಗ ಇದನ್ನ ಹಿಂಗೆ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಇದಕ್ಕೆ ಹಾಕ್ಬಿಡೋಣ. ನೋಡಿ 1.5 ಗ್ಲಾಸ್ ನೀರು. ಈಗ 1 ನಿಮಿಷ ಮರಳ್ಬಿಡಲಿ. ಇವಾಗ ಇದನ್ನು ಕ್ಲೋಸ್ ಮಾಡ್ಬಿಡೋಣ, 2 ನಿಮಿಷ ಬಿಟ್ಬಿಡೋಣ. ನೀರು ಮರಳಿದ ತಕ್ಷಣ ಅಕ್ಕಿ ಹಾಕೋದೆ, ತಿರುಗಿಸ್ಕೊಟ್ಬಿಟ್ಟು ಬಿರಿಯಾನಿ ರೆಡಿ. ಯಾವ ಬಿರಿಯಾನಿ? ಪಾಲಕ್ ಬಿರಿಯಾನಿ. ಈಗ ನೋಡಿ ಮರಳ್ತಾ ಇದೆ. ಈಗ ಅಲ್ಲೇ ಇರೋ, ಈಗ ನೋಡಿ ಜೀರಾ ರೈಸು ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಏನಿಲ್ಲ, ಈಗ ಬ್ಯಾಚುಲರ್ಗಳು ಎಲ್ಲೆಲ್ಲಿಂದನೂ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಎಲ್ಲೋ ಒಂದು ಪ್ಯಾಕೆಟ್ ತೊಗೊಳೋ ಬದಲು ಮನೆಯಲ್ಲೇ ಈಸಿಯಾಗಿ ಒಂಚೂರು ಪಾಲಕ್ ತಂದರು, ಮನೆಯಲ್ಲೇ ಪಲಾವ್ ಸಾಮಾನು ಇರುತ್ತೆ, ಚಕ್ಕೆ ಇರುತ್ತೆ, ಎಲ್ಲ ಒಗ್ಗ ಇರುತ್ತೆ, ಏಲಕ್ಕಿ ಇರುತ್ತೆ, ಈಸಿಯಾಗಿ ಹಾಕ್ಕೋಬೇಕು, ಸ್ನಾನ ಮಾಡ್ಕೊಂಬರೋದ್ರಲ್ಲಿ ಪಾಲಕ್ ಬಿರಿಯಾನಿ ಬರೋದ್ರಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಸ್ನಾನ ಮಾಡೋದು ಖುಷಿಯಾಗಿ ತಿನ್ಬಿಡ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ಥರವಾದ ನೋಡಿ ಈಸಿ ಅಲ್ವಾ? ಪಾಲಕ್ಕು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಜೊತೆಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಆರೋಗ್ಯ, ರುಚಿನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ತಿಂದು ನೀವು ಮಾಡಿದ ಕೆಲಸಕ್ಕೆ ಬೆಲೆನೂ ಇರುತ್ತೆ. ಈಗ ಅಕ್ಕಿ ಹಾಕಿದ್ದೀವಿ, ಮರಳ್ತಾ ಇದೆ. ಈಗ 2 ನಿಮಿಷ ಇದನ್ನು ಮುಚ್ಚಿಬಿಡುವ. ಆರಾಮಾಗಿ ಕುದಿತಾ ಇರುತ್ತೆ. ಎಳೆ ಕಾವಲ್ಲಿ ಇಡೋಣ. 10 ನಿಮಿಷದಲ್ಲಿ ರೆಡಿ ಪಾಲಕ್ ಬಿರಿಯಾನಿ. ಈಗ ನೋಡಿ ಮುಕ್ಕಾಲು ದಮ್ ಆಗಿದೆ. ಈಗ ಹಿಂಗೆ ತಿರುಗಿಸ್ಬಿಡೋಣ. 1 ರೌಂಡು ನೀಟಾಗಿ ಒಂದು 5 ನಿಮಿಷದಿಂದ 10 ನಿಮಿಷ ದಮ್ ಹಾಕಕ್ಕೆ ಬಿಟ್ಬಿಟ್ರೆ ಪರ್ಫೆಕ್ಟ್ ಪಾಲಕ್ ಬಿರಿಯಾನಿ ರೆಡಿ ಆಗುತ್ತೆ. ಖುಷಿಯಾಗಿ ತಿನ್ಬೋದು, ಮನೆಯಲ್ಲೇ ಮಾಡ್ಬೋದು, ಆರಾಮಾಗಿರ್ಬೋದು. ಇನ್ನು 10 ನಿಮಿಷ ಕಾಲಾವಕಾಶ ಕೊಟ್ಟರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಬ್ಯಾಚುಲರ್ಸ್ ಎಲ್ಲ ಮನೇಲಿ ಬರ್ಬೋದು, ಖುಷಿಗೆ ಮಾಡ್ಕೊಬೋದು. ಮಕ್ಳಿಗೆ ಏನಾರ ಕ್ಯಾರಿಯರ್ ಕಟ್ಟಬೇಕಾದ್ರೂ ಈಸಿ ಮೆಥಡ್ ಆಗಿದೆ, ತುಂಬ ಈಸಿ. ಮಾಡಿ ಖುಷಿ ಆಗ್ತೀನಿ. ಪಾಲಕ್ ಬಿರಿಯಾನಿ ರೆಡಿಯಾಗಿದೆ. ತಟ್ಟೆ ತೆಗಿಯೋಣ, ಪಕ್ಕದಲ್ಲಿ ಇಡೋಣ, 1 ರೌಂಡ್ ತಿರುಗಿಸ್ಕೊಟ್ಬಿಡೋಣ. ಈಗ ಇಂಧನ ಆಫ್ ಮಾಡೋದೆ. ಅಣ್ಣ ಬೋಲ್ ಕೊಡೋಣ. ಪಾಲಕ್ ಬಿರಿಯಾನಿ ರೆಡಿಯಾಗಿದೆ. ನೀವೆಲ್ಲ ಕಾಯ್ತಾ ಇದ್ರಿ. ಈಗ ಮಾಡ್ಕೋಬೇಕು, ಖುಷಿಯಾಗಿ ತಿನ್ಕೋಬೇಕು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೆಸ್ ಮಾಡಿಬಿಡಿ ಬೆಲ್ ಬಟನ್. ಒಂದ್ಸಲ ಪಟ 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 ಅಂತ ಇರಬೇಕು. ನಿಮ್ಮ ಪ್ರೀತಿ ಬೆಳೀತಾ ಇರಬೇಕು. ಬರ್ತೀನಿ, ಇನ್ನು ಒಳ್ಳೆ ಅಡುಗೆನ ಖುಷಿಯಾಗಿ ತೋರಿಸ್ಬಿಡೋಣ. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ಈಗ ನಮ್ಮದು ಚಂದ್ರು ಕ್ಯಾಟರ್ಸ್ ಅಂತ ಇದೆ, ಪ್ರತಿ ಜಾಗದಲ್ಲಿ ನಡೀತಾ ಇದೆ. ತುಂಬ ಖುಷಿಯಾಗಿ ಹೋಗ್ತಾ ಇದೆ. ನೀವೆಲ್ಲ ಇನ್ನೂ ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ನಿಮ್ಗೇನ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ. ನನ್ನ ನಂಬರು ಕೆಳಗಡೆ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಬೇಕು, ಫೋನ್ ಮಾಡ್ತಾ ಇರಬೇಕು. ಹೋಗಿ ಬರುತ್ತೇವೆ ಅನ್ನುತ್ತೇವೆ.